ನೋಡಿ, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಕೊನೆಯ ಹಂತದಲ್ಲಿ. ಆದರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ, ಕೊನೆ ಉಸಿರೆಟ್ಟಿದ್ದಾರೆ. ಇವತ್ತು ಸಂಜೆ ಮೈಸೂರಿನಲ್ಲಿ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರ ಬೋಗಾದಿ ರಸ್ತೆಯಲ್ಲಿರುವಂಥ ಕಣಿಯನ ಹುಂಡಿಯಲ್ಲಿ ಅಂತ್ಯಕ್ರಿಯೆ ನವೀನ್ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತೆ. ಎಸ್ ಜಾನಕಿಯವರ ಅಂತ್ಯಕ್ರಿಯೆ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಎಸ್ ಜಾನಕಿ ಮೊಮ್ಮಗಳು ಅಪ್ಸರಾ ಅವರಿಂದ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೈದರಾಬಾದ್ನಲ್ಲಿ ಅವರ ಮನೆ ಇತ್ತು, ಅಲ್ಲಿ ವಾಸ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಬಹಳ ವರ್ಷಗಳೇ ಆಗೋಗಿತ್ತು, ಮೈಸೂರಿಗೆ ಬಂದಿದ್ದರು. ಮೈಸೂರಲ್ಲೇ ಇದ್ದರು, ಬಹಳ ವರ್ಷಗಳಿಂದ ಮೈಸೂರಲ್ಲೇ ಇದ್ದರು. ನೋಡಿ, 16 ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ಇವರಿಗೆ, 16. ಅಲ್ಲಿಂದ ಅನೇಕ ಪ್ರಶಸ್ತಿಗಳು ದೊರೆತಿದೆ. 11 ರಾಜ್ಯ ಪ್ರಶಸ್ತಿಗಳು, ಮುಂದೆ ಮತ್ತೊಂದು ಭಾಷೆಯ 6 ರಾಜ್ಯ ಪ್ರಶಸ್ತಿಗಳು. ಹೀಗೆ ಒಟ್ಟು ಲೆಕ್ಕ ಮಾಡ್ತಾ ಹೋದರೆ 40ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು. ಅಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಂಥ ಹೆಮ್ಮೆ. 17 ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಜಪಾನು, ಆಮೇಲೆ ಉರ್ದು, ಬೇರೆ ಬೇರೆ ಭಾಷೆಗಳು. ಇಂಥ ಭಾಷೆ ಇವರಿಗೆ ಸೀಮಿತವಾಗಿತ್ತು ಅನ್ನೋದೇ ಇಲ್ಲ, ಎಲ್ಲ ಭಾಷೆಯಲ್ಲಿಯೂ ಕೂಡ ಹಾಡ್ತಾಯಿದ್ರು. ಅನೇಕ ಗಣ್ಯರು ಇವತ್ತು ಅವ್ರ ಜೊತೆಗೆ ಕಳೆದಂಥ ಅವರ ನೆನಪುಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಅನೇಕ ಭಾಷೆಯ ನಟರು, ನಟಿಯರು ಎಲ್ಲರೂ ಕೂಡ, ಅಂದರೆ ಎಲ್ಲರೂ ಇವರ ಹಾಡನ್ನು ಕೇಳ್ಕೊಂಡವರು. ಆಮೇಲೆ ಇವರಿಗೆ ಇನ್ನೊಂದಷ್ಟು ವಿಚಾರಗಳಿದೆ. ಗುರುವೇ ಇಲ್ಲದಂಥ ಸಾಧಕಿ ಇವರು. ಜಾನಕಿಯವರು ಯಾವುದೇ ದೊಡ್ಡ ಸಂಗೀತ ಗುರುಗಳ ಬಳಿ ಹೋಗಿ ವರ್ಷಾನುಗಟ್ಟಲೆ ಶಾಸ್ತ್ರೀಯ ಸಂಗೀತವನ್ನು ಔಪಚಾರಿಕವಾಗಿ ಕರಗತ ಮಾಡಿಕೊಂಡವರಲ್ಲ ಇವರು. ಬಾಲ್ಯದಲ್ಲಿ ನಾಥಮುನಿ ಎಂಬುವರಿಂದ ಕೇವಲ 1 ವರ್ಷದ ಅವಧಿಗೆ ಸಂಗೀತದ ಪ್ರಾಥಮಿಕ ಪಾಠಗಳನ್ನು ಕಲಿತಿದ್ರು. ಉಳಿದಂತೆ ಅವರಲ್ಲಿ ಇದ್ದಿದ್ದು ಜನ್ಮಜಾತ ಪ್ರತಿಭೆ ಮತ್ತು ಕೇಳಿ ಕಲಿಯುವಂಥ ಅದ್ಭುತ ಏಕಾಗ್ರತೆ ಅವರಲ್ಲಿದ್ದಿತ್ತು. ಈ ಏಕಲವ್ಯನ ರೀತಿ ಕಲಿಯೋದಿದೆಯಲ್ಲ, ಅದು ಎಲ್ರಿಗೂ ಕರಗತ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಅದು ಸಾಧ್ಯ. ಅದಕ್ಕೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಕಲಿಬೇಕು ಅನ್ನೋ ಹುಮ್ಮಸ್ಸು ಇರಬೇಕು. ಅದು ಜಾನಕಿ ಅಮ್ಮನವ್ರಿಗಿತ್ತು. ಇವರಿಗೆ ಮೊದಲ ಸಂಭಾವನೆ 50 ರೂಪಾಯಿ ಅಂತೆ. ನೋಡಿ, 1957ರಲ್ಲಿ ತಮಿಳಿನ ವಿಧಿಯಿನ್ ವಿಳಿಯಾಟ್ಟು ಚಿತ್ರದ ಮುಖಾಂತರವಾಗಿ ಅವರು ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಅವರ ಮೊದಲ ಹಾಡಿಗೆ ಅವರಿಗೆ ಸಿಕ್ಕಿದ್ದು 50 ರೂಪಾಯಿ ಸಂಭಾವನೆ. ಅಲ್ಲಿಂದ ಶುರುವಾಗಿತ್ತು ಇವರ ಈ ಒಂದು ಜರ್ನಿ. ಇವತ್ತು ಅಂತ್ಯ ಸಂಸ್ಕಾರ ಹೇಗೆ ನೆರವೇರುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಈಗ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ? ಏನು ಗಾನಕೋಗಿಲೆ ಹಿರಿಯ ಗಾಯಕಿಯಾಗಿದ್ದಂತೆ ಎಸ್ ಜಾನಕಿ ಅವರು ಮೈಸೂರಿನಲ್ಲಿ ವಿಧಿವಶರಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಂತಹ ಎಸ್ ಜಾನಕಿ ಅವರನ್ನ ಅವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಏನಿದ್ದಾರೆ ಅವರ ಮನೆಗೆ ಅವರ ಒಂದು ಪಾರ್ಥಿವ ಶರೀರವನ್ನ ರಾತ್ರಿ ರವಾನೆ ಮಾಡಲಾಯಿತು. ಈಗ ಏನು ಅವರ ಕೇರ್ ಟೇಕರ್ ಏನಿದ್ದಾರೆ ಅವರ ನಿವಾಸ ಇರ್ತಕ್ಕಂಥ ಅಂದ್ರೆ ಬೋಗಾದಿಯಲ್ಲಿ ಈಗ ಅಲ್ಲಿಯ ಸ್ಥಳೀಯ ಅಭಿಮಾನಿಗಳೇನಿದ್ದಾರೆ, ಜೊತೆಗೆ ಅಲ್ಲೇ ಇರತಕ್ಕಂಥ ಜನ ಇರ್ತಾರೆ, ಅವರ ಒಂದು ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಬಳಿಯ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಬೆಳಿಗ್ಗೆ 8 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ತದನಂತರ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನ ಏನಿದೆ ಆ ಒಂದು ಮೈದಾನದಲ್ಲಿ ಸಾರ್ವಜನಿಕರು ಜೊತೆಗೆ ಎಸ್ ಜಾನಕಿ ಅವರ ಅಭಿಮಾನಿಗಳ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಜಿಲ್ಲಾಡಳಿತದ ಜೊತೆಗೆ ಮಾತುಕತೆಯನ್ನು ನಡೆಸಿ, ಜೊತೆಗೆ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಏನು ಒಂದು ಸಾರ್ವಜನಿಕ ದರ್ಶನ ಇರ್ಬೋದು, ಜೊತೆಗೆ ಅಂತ್ಯ ಸಂಸ್ಕಾರ ಇರ್ಬೋದು, ಇದೆಲ್ಲವೂ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ವ್ಯವಸ್ಥೆಯನ್ನ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸಂಜೆಯವರೆಗೂ ಕೂಡ ಅಂದ್ರೆ ಅಭಿಮಾನಿಗಳ ಎಷ್ಟರ ಮಟ್ಟಿಗೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನಕ್ಕೆ
ತೊಂದರೆ ಆಗದಿರೋ ರೀತಿಯಲ್ಲಿ ಅವ್ರಿಗೆ ವ್ಯವಸ್ಥೆಯನ್ನ ಕಲ್ಪಿಸುವಂತ ಒಂದು ಕೆಲಸವನ್ನ ಮಾಡಲಾಗುತ್ತೆ. ತದನಂತರ ಹೆಚ್ಡಿಕೋಟೆ ತಾಲೂಕಿನ ಕಣಿವಿನಹುಂಡಿ ಏನಿದೆ, ಆ ಒಂದು ಕಣಿವಿನಹುಂಡಿಯಲ್ಲಿ ಇರ್ತಕ್ಕಂಥ ಏನು ಅವರ ಕೇರ್ ಟೇಕರ್ ಏನಿದ್ದಾರೆ ನವೀನ್, ಅವರ ಒಂದು ಫಾರ್ಮ್ ಹೌಸ್ ನಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಬ್ರಾಹ್ಮಣ ಸಂಪ್ರದಾಯದಂತೆಯೇ ಒಂದು ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರು ಇನ್ನು ಏನೆಲ್ಲ ಕಾರ್ಯಕ್ರಮಗಳನ್ನ ಅಂದ್ರೆ ಅಂತ್ಯ ಸಂಸ್ಕಾರದ ವೇಳೆ ಅವರು ಯಾವ ಒಂದು ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾರೆ, ಪೂಜಾ ಕೈಂಕರ್ಯಗಳು ಯಾವ ರೀತಿ ಇರ್ತವೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಬೇಕಾಗಿದೆ. ಸದ್ಯಕ್ಕಂತೂ ಈಗ ಏನು ಸಾರ್ವಜನಿಕರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ. ಜೊತೆಗೆ ಅಲ್ಲಿ ಏನು ಬರ್ತಕ್ಕಂಥ ಅಭಿಮಾನಿಗಳಿರ್ಬಹುದು, ಸಾರ್ವಜನಿಕರಿರ್ಬಹುದು, ಅವರು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇದೆ. ಸದ್ಯಕ್ಕೆ ಈಗ ಏನು ಮೈಸೂರಿನ ಬೊಗಾದಿಯಲ್ಲಿರುವಂತಹ ನವೀನ್ ಏನು ಎಸ್ ಜಾನಕಿ ಅವರ ಕೇರ್ ಟೇಕರ್ ಏನಿದ್ರು ಅವರ ಒಂದು ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಬೆಳಿಗ್ಗೆ 8 ಗಂಟೆವರೆಗೂ ಕೂಡ ಮಾಡಲಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.